ನಿಮ್ಮ ಹತ್ರ ಸಬ್ಸ್ಕ್ರೈಬರು 10 ಇರಲಿ 100 ಇರಲಿ 1000 ಇರಲಿ 10,000 ಇರಲಿ 1,00,000 ಇರಲಿ ಎಷ್ಟಾದ್ರೂ ಸಬ್ಸ್ಕ್ರೈಬರ್ ಇರಲಿ, ಆದರೆ ಸಬ್ಸ್ಕ್ರೈಬರ್ ಅಷ್ಟಿದ್ದು ಕೂಡ ನಿಮ್ಮ ವಿಡಿಯೋಗೆ ವ್ಯೂಸ್ ಬರ್ದೆ ಹೋದ್ರೆ ಅಷ್ಟು ಸಬ್ಸ್ಕ್ರೈಬರ್ ಇದ್ದು ಕೂಡ ವೇಸ್ಟೇನೇನೆ. ನನಗೊಬ್ರು ಕಮೆಂಟಲ್ಲಿ ಕೇಳಿದ್ರು ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರ ಬಗ್ಗೆ ವಿಡಿಯೋ ಮಾಡಿ ಹೇಳಿ ಅಂತ ಅಂದ್ಬಿಟ್ಟು. ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಸಬ್ಸ್ಕ್ರೈಬರ್ಸ್ ಹೆಂಗೆ ಬರ್ತಾರೆ, ಯಾವ ಥರ ನಾವು ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು. ಆ ವಿಡಿಯೋನ ಅವ್ರು ನೋಡಿಲ್ಲ ಅಂತ ಅನ್ಸುತ್ತೆ, ಪರವಾಗಿಲ್ಲ, ನಾನು ಇದರಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ ನಾವು ಸಬ್ಸ್ಕ್ರೈಬರ್ನ ಹೆಂಗೆಲ್ಲ ಇನ್ಕ್ರೀಸ್ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ತುಂಬಾ ಜನ ಲೈಕ್ ಕೊಡ್ತಾ ಇಲ್ಲ, ನೀವು ಲೈಕ್ ಕೊಡದೆ ಹೋದ್ರೆ ಹೊಸಬರಿಗೆ ನನ್ನ ವಿಡಿಯೋ ರೆಕಮೆಂಡ್ಗೆ ಹೋಗಲ್ಲ. ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಈ ವಿಡಿಯೋ ಏನಾದರೂ ಇಷ್ಟ ಆದ್ರೆ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೈಪ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ವಿಡಿಯೋ ಬಗ್ಗೆ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನು ವಿಷಯಕ್ಕೆ ಬರೋದಾದ್ರೆ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು. ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದೇನು ತುಂಬಾ ಕಷ್ಟದ ಕೆಲಸ ಏನಲ್ಲ. ನಮಗೆ ಯೂಟ್ಯೂಬ್ ಅಲ್ಲೇ ಒಂದು 3 ಆಪ್ಷನ್ ಇದೆ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಅದರಲ್ಲಿ ಒಂದು ಲಾಂಗ್ ವಿಡಿಯೋಸ್ಗಳನ್ನ ಹಾಕೋದು, ಇನ್ನೊಂದು ಶಾರ್ಟ್ ವಿಡಿಯೋಸ್ಗಳನ್ನ ಹಾಕೋದು, ಇನ್ನೊಂದು ಲೈವ್ ಮಾಡೋದು. ಲೈವ್ ಮಾಡೋದ್ರಿಂದ ಸಬ್ಸ್ಕ್ರೈಬರು ಬೇಗನೆ ಇನ್ಕ್ರೀಸ್ ಆಗ್ತಾರೆ. ನಮಗೆ ಲೈವ್ ವೈರಲ್ ಹೋಗ್ಬೇಕು ಅಷ್ಟೇನೆ. ವೈರಲ್ ಹೋಯ್ತು ಅಂತಂದ್ರೆ ಆಟೋಮೆಟಿಕ್ ನಮಗೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗ್ತಾರೆ. ಒಂದೊಂದು ಲೈವ್ ಅಲ್ಲೇ ನಮಗೆ ವೈರಲ್ ಹೋದಾಗ 200, 300, 400, 500 ಈ ತರ ಎಲ್ಲ ಸಬ್ಸ್ಕ್ರೈಬರ್ಗಳು ಬರ್ತಾರೆ. ನಾವು ಎಷ್ಟು ಅವರ್ ಲೈವ್ ಮಾಡ್ತೀವಿ ಅಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ಲೈವ್ ಇಂದ ಬರೋ ಸಬ್ಸ್ಕ್ರೈಬರ್ಗಳು ನಮಗೆ ಕೌಂಟಿಂಗ್ ಅಷ್ಟೇ ಇರ್ತಾರೆ ಬಿಟ್ರೆ ಅವರು ಲೈವ್ ಅಲ್ಲಿ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಬಂದು ನಮ್ಮ ಲಾಂಗ್ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಲ್ಲ. ನಾನು ಅವಾಗಲೇ ಹೇಳ್ದಂಗೆ ನಿಮಗೆ 1,00,000 ಸಬ್ಸ್ಕ್ರೈಬರ್ ಇದ್ರೂ ಕೂಡ ಲಾಂಗ್ ವಿಡಿಯೋಗೆ ವ್ಯೂಸೇ ಬರ್ದೆ ಹೋದ್ರೆ ಅಷ್ಟು ಸಬ್ಸ್ಕ್ರೈಬರ್ ಇದ್ದು ಕೂಡ ವೇಸ್ಟೇನೇನೆ. ಕೌಂಟಿಂಗ್ಗೋಸ್ಕರ ನಿಮಗೆ ಸಬ್ಸ್ಕ್ರೈಬರ್ ಬೇಕೇ ಬೇಕು ಅನ್ನೋದಾದ್ರೆ ಲೈವ್ನ ಮಾಡಿ ಆರಾಮಾಗಿ ಸಬ್ಸ್ಕ್ರೈಬ್ ಆಗ್ತಾರೆ. ತಲೆನೋವೇ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ, ಯಾವುದೇ ಟೆನ್ಷನ್ ಇಲ್ಲದೆ ಸಬ್ಸ್ಕ್ರೈಬರ್ನ ಮಾಡ್ಕೊಬೋದು. ಇನ್ನು ಎರಡನೇ ಆಪ್ಷನ್ ಬಂದ್ಬಿಟ್ಟು ಶಾರ್ಟ್ಸ್ಗಳನ್ನ ಹಾಕೋದು. ಶಾರ್ಟ್ಸ್ಗಳನ್ನ ಹಾಕೋದ್ರಿಂದ ಕೂಡ ಅಷ್ಟೇನೆ. ಶಾರ್ಟ್ಸ್ ಏನಾದರೂ ವೈರಲ್ ಹೋಯ್ತು ಅಂತಂದ್ರೆ ಆರಾಮಾಗಿ ಬೇಗ ಸಬ್ಸ್ಕ್ರೈಬರ್ನ ಮಾಡ್ಕೊಬೋದು ಶಾರ್ಟ್ಸ್ ಇಂದ ಕೂಡ. ಅದರಲ್ಲೂ ಸೇಮ್ ಈ ಲೈವ್ ಅಲ್ಲಿ ಬಂದು ಹೆಂಗೆ ಸಬ್ಸ್ಕ್ರೈಬ್ ಮಾಡಿರೋರು ಬರೀ ಲೈವ್ ಅಷ್ಟೇ ಸಪೋರ್ಟ್ ಮಾಡಿ ಹೋಗ್ತಾರೆ, ಲಾಂಗ್ ವಿಡಿಯೋಸ್ನ ನೋಡಲ್ಲ. ಅದೇ ತರನೇನೆ ಶಾರ್ಟ್ಸ್ ಅಲ್ಲಿ ಇರೋರು ಅಷ್ಟೇನೆ, ಅವರು ಶಾರ್ಟ್ಸ್ ನೋಡಿ ಅಷ್ಟೇ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿರ್ತಾರೆ, ಅವರು ಕೂಡ ಲಾಂಗ್ ವಿಡಿಯೋಸ್ನ ನೋಡಲ್ಲ. ಹಾಗಾಗಿ ಇದರಲ್ಲೂ ಕೂಡ ನಿಮಗೆ ಕೌಂಟಿಂಗ್ ಬೇಕು ಅನ್ನೋದಾದ್ರೆ ಶಾರ್ಟ್ಸ್ ಗಳಿಂದ ಆರಾಮಾಗಿ ಸಬ್ಸ್ಕ್ರೈಬರ್ನ ಮಾಡ್ಕೊಬಹುದು. ಒಳ್ಳೆ ಶಾರ್ಟ್ಸ್ಗಳನ್ನ ಮಾಡಿ ಅದರಲ್ಲಿ ನೋಡೋದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಈ ಲೈವ್ ಇಂದ ಬೇಕಿದ್ರೆ ಲೈವ್ ಇಂದ ಬಂದಿರೋ ಸಬ್ಸ್ಕ್ರೈಬರ್ ಲಾಂಗ್ ವಿಡಿಯೋ ನೋಡದೇ ಇರ್ಬೋದು, ಆದ್ರೆ ಶಾರ್ಟ್ಸ್ ಇಂದ ಬಂದಿರೋರು ಕೆಲವೊಂದ್ಸರಿ ಲಾಂಗ್ ವಿಡಿಯೋಸ್ನು ಕೂಡ ನೋಡ್ತಾರೆ. ಶಾರ್ಟ್ಸ್ ಇಷ್ಟ ಆಗಿರೋರು, ನಾವು ಶಾರ್ಟ್ಸ್ ಅಲ್ಲಿ ಲಾಂಗ್ ವಿಡಿಯೋನ ರಿಲೇಟೆಡ್ ಅಲ್ಲಿ ಹಾಕಿರ್ತೀವಿ ಅಲ್ಲ, ಆವಾಗ ಶಾರ್ಟ್ಸ್ ಇಷ್ಟ ಆಗಿರೋರು ಏನಾದ್ರೂ ಶಾರ್ಟ್ಸ್ ಲಾಂಗ್ಗೆ ರಿಲೇಟೆಡ್ ಆಗಿತ್ತು ಅಂತ ಅಂದಾಗ ಅವಾಗ ಹೋಗಿ ಲಾಂಗ್ ವಿಡಿಯೋಸ್ನ ನೋಡೋ ಚಾನ್ಸಸ್ ಇರುತ್ತೆ. ಲಾಂಗ್ ವಿಡಿಯೋ ನೋಡಿ ಏನಾದ್ರೂ ಇಷ್ಟ ಆಯ್ತು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಅವ್ರು ನಮ್ಮ ವಿಡಿಯೋಸ್ನ ನೋಡ್ತಾರೆ. ಆದ್ರೆ ಕೆಲವೊಂದ್ಸರಿ ತುಂಬಾ ಸರಿ ಆತರ ಆಗಲ್ಲ. ಕೆಲವೊಂದ್ಸರಿ ಅವರು ಬರೀ ಶಾರ್ಟ್ಸ್ಗಷ್ಟೇ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ಅವರು ಶಾರ್ಟ್ಸ್ ಅಷ್ಟೇ ನೋಡ್ಕೊಂಡು ಹೋಗ್ತಾರೆ ಬಿಟ್ರೆ ಲಾಂಗ್ ವಿಡಿಯೋಸ್ ಕಡೆ ಬರಲ್ಲ. ತುಂಬಾ ಜನ ಬರಲ್ಲ, ಕೆಲವರು ಬಂದು ಲಾಂಗ್ ವಿಡಿಯೋನ ನೋಡ್ತಾರೆ. ಇನ್ನು ನಮಗೆ ಇನ್ನೊಂದು 3ನೇ ಆಪ್ಷನ್ ಅಂತಂದ್ರೆ ಲಾಂಗ್ ವಿಡಿಯೋಸ್. ನಾವು ಲಾಂಗ್ ವಿಡಿಯೋಸ್ ಇಂದ ಬಂದಿರೋ ಸಬ್ಸ್ಕ್ರೈಬರ್ ಅಷ್ಟೇನೆ ನಮಗೆ ಜೆನ್ಯೂನ್ ಸಬ್ಸ್ಕ್ರೈಬರ್ ಆಗಿರ್ತಾರೆ, ಅವ್ರು ಮಾತ್ರನೇ ನಮ್ಮ ಎಲ್ಲಾ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ನಾನು ರೆಕಮೆಂಡ್ ಮಾಡೋದು ಅಂದ್ರೆ ನಿಮಗೆ ಲಾಂಗ್ ವಿಡಿಯೋಸ್ಗಳನ್ನ ಹಾಕಿ. ಯಾವಾಗ್ಲೂ ಸಬ್ಸ್ಕ್ರೈಬ್ ಹೆಂಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು, ವ್ಯೂಸ್ ಹೆಂಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಯೋಚನೆ ಮಾಡೋದು ಬಿಟ್ಟು ನಮ್ಮ ವಿಡಿಯೋಗಳನ್ನ ಯಾವ ತರ ಬೆಟರ್ ಆಗಿ ಕೊಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಬೆಟರ್ ಆಗಿ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ವಿಡಿಯೋಸ್ಗಳೇನಾದ್ರೂ ಇಷ್ಟ ಆಯ್ತು ಅಂತಂದ್ರೆ 100% ವಿಡಿಯೋಗೆ ಹೆಂಗೆ ವ್ಯೂಸ್ ಹೋಗುತ್ತೆ ಅಲ್ಲ ಅದೇ ತರನೇ ಸಬ್ಸ್ಕ್ರೈಬರ್ ಕೂಡ ಬರ್ತಾರೆ. ನಮ್ಗೆ ಒಂದು ವಿಡಿಯೋ ಸಾಕು ವೈರಲ್ ಹೋದ್ರೆ ಆಟೋಮೆಟಿಕ್ ನಿಮ್ಗೆ ಸಬ್ಸ್ಕ್ರೈಬರು, ವಾಚ್ ಅವರು ಎಲ್ಲಾನು ಕಂಪ್ಲೀಟ್ ಆಗ್ಬಿಡುತ್ತೆ. ಅದಕ್ಕೇನೆ ಯಾವಾಗ್ಲೂ ಲಾಂಗ್ ವಿಡಿಯೋ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಶಾರ್ಟ್ಸ್ ಗಳನ್ನ ಹಾಕೊಳ್ಳಿ. ಶಾರ್ಟ್ಸ್ ಹಾಕಿ ಅದರಲ್ಲಿ ಸಬ್ಸ್ಕ್ರೈಬರ್ಸ್ ಕೌಂಟ್ ಬರುತ್ತೆ, ವ್ಯೂಸ್ ಅಂದ್ರೆ ವಾಚ್ ಅವರ್ ಕೌಂಟ್ ಆಗದೆ ಹೋದ್ರು ಸಬ್ಸ್ಕ್ರೈಬರ್ ಗಳೆಲ್ಲ ಕೌಂಟ್ ಆಗ್ತಾರೆ ಅಲ್ವಾ. ಹಾಗಾಗಿ ಶಾರ್ಟ್ಸ್ ಗಳನ್ನ ಹಾಕಿ, ಆದ್ರೆ ಶಾರ್ಟ್ಸ್ ಜೊತೆನಲ್ಲಿ ಲಾಂಗ್ ವಿಡಿಯೋಸ್ನು ಕೂಡ ಫೋಕಸ್ ಮಾಡಿ. ಲಾಂಗ್ ವಿಡಿಯೋಸ್ಗಳು ತುಂಬಾ ಚೆನ್ನಾಗಿ ಮಾಡಿ ಹಾಕಿದ್ದೀರಾ ಅಂತಂದ್ರೆ ನಿಮ್ಮ ವಿಡಿಯೋಗಳನ್ನ ಇಷ್ಟಪಟ್ಟು ನೋಡೋರು ಗ್ಯಾರಂಟಿ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ. ಮತ್ತೆ ಲಾಂಗ್ ವಿಡಿಯೋಸ್ಗಳು ಹಾಕಿದಾಗ ಇನ್ನೊಂದು ಟಿಪ್ ಏನು ಅಂತಂದ್ರೆ, ಈಗ ಲಾಂಗ್ ವಿಡಿಯೋನ ಹಾಕಿ ಫಸ್ಟ್ ಇವಾಗ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಫಸ್ಟ್ 2 ಅವರ್ಸ್ ಇರುತ್ತೆ ಅಲ್ಲ, ಆ 2 ಅವರ್ಸ್ ಅಲ್ಲಿ ನಿಮಗೆ ಬರೋ ಎಲ್ಲಾ ಕಮೆಂಟ್ಸ್ಗಳಿಗೂ ಕೂಡ ರಿಪ್ಲೈ ಮಾಡಿ, ಇಮ್ಮಿಡಿಯೇಟ್ ರಿಪ್ಲೈ ಕೊಡಿ. ನೀವು ಇಮ್ಮಿಡಿಯೇಟ್ ಯಾವ ಕಮೆಂಟ್ಗಳಿಗೆಲ್ಲ ರಿಪ್ಲೈ ಕೊಡ್ತೀರಲ್ಲ ಆ ಕಮೆಂಟ್ಗಳು ಮಾಡಿರೋರೆಲ್ಲ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನ್ಸಸ್ ತುಂಬಾ
ಇರುತ್ತೆ. ಅದಕ್ಕೆ ಹೇಳ್ತೀನಿ ನಾನು, ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ಪ್ಲೀಸ್ ಕಮೆಂಟ್ಗಳಿಗೆ ಇಮ್ಮಿಡಿಯೇಟ್ ರಿಪ್ಲೈ ಕೊಡಿ ಅಂತ ಅಂದ್ಬಿಟ್ಟು. ಆ ಇಮ್ಮಿಡಿಯೇಟ್ ರಿಪ್ಲೈ ಕೊಡೋ ಟೈಮಲ್ಲಿ ಇನ್ನೂ ಒಂದು ನಿಮಗೆ ಬೆನಿಫಿಟ್ ಏನಿದೆ ಅಂತಂದರೆ, ಈಗ ಕಮೆಂಟ್ಗಳಲ್ಲಿ ನಾವು ಯಾವಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲ, ಕಮೆಂಟಲ್ಲಿ ಯಾವಾಗ ನಾವು ವಿಡಿಯೋನ ಎಂಗೇಜ್ ಆಗಿಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ಲ, ಆವಾಗ ಯೂಟ್ಯೂಬ್ ಅಲ್ಗಾರಿದಮ್ಗೆ ಒಂದು ಮೆಸೇಜ್ ಹೋಗುತ್ತೆ, ಓ ಈ ವಿಡಿಯೋದಲ್ಲಿ ಏನೋ ಇದೆ ವಿಷಯ, ಹಾಗಾಗಿ ಇಲ್ಲಿ ಸ್ವಲ್ಪ ಚರ್ಚೆ ನಡೀತಾ ಇದೆ, ನಾವು ಇನ್ನೊಂದಷ್ಟು ಜನಕ್ಕೆ ಪುಷ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋನು ಕೂಡ ಪುಷ್ ಮಾಡ್ತಾರೆ. ವಿಡಿಯೋಗೂ ಕೂಡ ಒಳ್ಳೆ ವ್ಯೂಸ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೇನೆ ನಾವು ಲಾಂಗ್ ವಿಡಿಯೋ ಮೇಲೆ ಫೋಕಸ್ ಮಾಡಬೇಕು. ಲಾಂಗ್ ವಿಡಿಯೋನ ಇವಾಗ ಕೆಲವ್ರು ಹೇಳ್ಬೋದು, ನಾವು ಲಾಂಗ್ ವಿಡಿಯೋನ ತುಂಬಾ ಹಾಕ್ತಿರ್ತೀವಿ ಆದ್ರೂ ಕೂಡ ನಮಗೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಅಂತ. ನನಗೂ ಕೂಡ ಅಷ್ಟೇನೆ. ಆದ್ರೆ ನನಗೆ ಪ್ರತಿ ವಿಡಿಯೋದಲ್ಲೂ ಕೂಡ ಮಿನಿಮಮ್ ಅಂದ್ರೂ ನನಗೆ 2 ರಿಂದ 3 ಜನ ಸಬ್ಸ್ಕ್ರೈಬರ್ ಪ್ರತಿ ವಿಡಿಯೋದಲ್ಲೂ ಬರ್ತಾ ಇರ್ತಾರೆ. ನಾನು ಸುಳ್ಳಂತೂ ಹೇಳಲ್ಲ, ನಾನು ಪ್ರತಿ ವಿಡಿಯೋದಲ್ಲೂ ನನಗೆ 2 ರಿಂದ 3 ಸಬ್ಸ್ಕ್ರೈಬ್ ಬರ್ತಾನೆ ಇರುತ್ತೆ. ಸ್ವಲ್ಪ ವ್ಯೂಸ್ ಚೆನ್ನಾಗಿ ಹೋಗಿರೋದಕ್ಕೆ 5, 10, 15, 20 ಈ ಥರ ಎಲ್ಲ ಸಬ್ಸ್ಕ್ರೈಬರ್ ಬರ್ತಾರೆ. ಸೊ ನಾವು ಹೆಂಗೆ ವಿಡಿಯೋನ ಮಾಡ್ತೀವಿ, ನಾವು ವಿಡಿಯೋದಲ್ಲಿ ಯಾವ ಥರ ಪ್ರೆಸೆಂಟೇಷನ್ನ ಕೊಟ್ಟಿದ್ದೀವಿ, ನಮ್ಮ ಮಾತು ಹೆಂಗಿರುತ್ತೆ, ನೋಡೋರಿಗೆ ಆಡಿಯನ್ಸ್ಗೆ ನಾವು ಜೆನ್ಯೂನ್ ಆಗಿ ಕಾಣಿಸ್ತಿದೀವಾ ಅಂತ ಅವರಿಗೆ ಫಸ್ಟ್ ನಾವು ನಂಬಿಕೆ ತರಿಸ್ಬೇಕು. ನಂಬಿಕೆ ಬಂತು ಅಂತಂದ್ರೆ ಗ್ಯಾರಂಟಿ ಅವ್ರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ, ನಮ್ಮ ವಿಡಿಯೋಸ್ನ ನೋಡ್ತಾರೆ. ನಮಗೆ ಬೇಕಾಗಿರೋ ಸಬ್ಸ್ಕ್ರೈಬರ್ಗಳು ವಿಡಿಯೋ ಇಂದಾನೆ ಬರಬೇಕು, ಬಿಟ್ರೆ ಬೇರೆ ಎಲ್ಲಿಂದ ಬಂದರೂ ಕೂಡ ವಿಡಿಯೋಗೆ ವ್ಯೂಸ್ ಬರಲ್ಲ. ಕೌಂಟಿಂಗ್ ಸಬ್ಸ್ಕ್ರೈಬರ್ ಬೇಕು ಅಂತಂದ್ರೆ ನೀವು ಶಾರ್ಟ್ಸ್ಗಳನ್ನ ಹಾಕೊಬೋದು, ಮತ್ತೆ ಲೈವ್ನ ಮಾಡ್ಕೊಬೋದು. ಅದು ಬಿಟ್ಟು ನೀವು ಬೇರೆ ಯಾವ ದಾರಿನಲ್ಲೂ ಸಬ್ಸ್ಕ್ರೈಬರ್ನ ಮಾಡ್ಕೊಳಕ್ ಹೋಗ್ಬೇಡಿ. ಕೆಲವೊಬ್ರು ಪೇ ಮಾಡಿಬಿಟ್ಟು ಅಂದ್ರೆ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ನ ತರಿಸ್ಕೊಂತಾರೆ, ಅದು ಕೂಡ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಇನ್ನು ಕೆಲವೊಂದ್ಸರಿ ನಾನು ಫಸ್ಟ್ 1-2-3 ವಿಡಿಯೋದಲ್ಲೂ ಹೇಳಿದ್ದೀನಿ, ವಿಡಿಯೋಗಳ ಕೆಳಗಡೆ ಕಮೆಂಟ್ ವಿಡಿಯೋ ರಿಲೇಟೆಡ್ ಕಮೆಂಟ್ಗಳನ್ನ ಹಾಕೋದು ಬಿಟ್ಬಿಟ್ಟು ನಾನು ನಿಮಗೆ ಸಬ್ಸ್ಕ್ರೈಬ್ ಮಾಡ್ತೀನಿ, ನೀವು ನಮಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಅದನ್ನು ಮಾಡಕ್ ಹೋಗ್ಬೇಡಿ. ಇನ್ನು ನಿಮ್ಮ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿಕೊಂಡು ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ, ಟೆಲಿಗ್ರಾಮಲ್ಲಿ, ಇನ್ನು ಯಾವ್ಯಾವೆಲ್ಲ ಆ್ಯಪ್ಗಳಿದೆ, ಇದು ಏನೋ ಫೇಸ್ಬುಕ್ಕಲ್ಲಿ ಅದಕ್ಕಂತಾನೆ ಒಂದೊಂದು ಗ್ರೂಪ್ಗಳಿದ್ದಾರೆ ಅಲ್ಲ, ಅಂಥದ್ರಲ್ಲೆಲ್ಲ ಲಿಂಕ್ಗಳನ್ನ ಶೇರ್ ಮಾಡಿಬಿಟ್ಟು ಅಂಥದ್ರಿಂದ ಸಬ್ಸ್ಕ್ರೈಬರ್ಸ್ಗಳನ್ನ ತರಿಸ್ಕೊಳಕ್ ಹೋಗ್ಬೇಡಿ. ಅದು ಕೂಡ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಅಂಥದ್ದೆಲ್ಲನೂ ಮಾಡಕ್ ಹೋಗ್ಬೇಡಿ. ನಿಮಗೆ ಜೆನ್ಯೂನ್ ಸಬ್ಸ್ಕ್ರೈಬರ್ ಬೇಕು ಅನ್ನೋದಾದ್ರೆ ನೀವು ಲಾಂಗ್ ವಿಡಿಯೋಸ್ ಕಡೆನೇ ಫೋಕಸ್ ಮಾಡಬೇಕು. ಲಾಂಗ್ ವಿಡಿಯೋಸ್ ಇಂದಾನೆ ನಿಮಗೆ ಸಬ್ಸ್ಕ್ರೈಬರ್ ಬರಬೇಕು. ಅವಾಗ ಮಾತ್ರನೇ ವಿಡಿಯೋಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ, ಅದರಿಂದಾನೇ ಚಾನಲ್ ಗ್ರೋತ್ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ನಿಮ್ಮ ಚಾನಲ್ ಡೆಡ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ನಿಮ್ಗೆ ಎಷ್ಟೇ ಸಬ್ಸ್ಕ್ರೈಬರ್ ಇದ್ರು ವಿಡಿಯೋಗೆ ವ್ಯೂಸೇ ಬರ್ತಾ ಇಲ್ಲ ಅಂತಂದ್ಮೇಲೆ ಅದು ಡೆಡ್ ಚಾನಲ್ ಏನೇನೆ, ಅದು ವೇಸ್ಟ್ ಏನೇನೆ. ಅದು ನನಗೆ ಬಂದಿರೋ ಸಬ್ಸ್ಕ್ರೈಬರ್ಗಳಲ್ಲಿ ಆಲ್ಮೋಸ್ಟ್ 3/4 ಎಲ್ಲ ಲೈವ್ ಇಂದ ಬಂದಿರೋ ಸಬ್ಸ್ಕ್ರೈಬರ್ ಏನೇ. ಅದಕ್ಕೆ ನನ್ನ ವಿಡಿಯೋಗೆ ವ್ಯೂಸ್ ಕಮ್ಮಿ ಬರೋದು. ನೆನೆ ಒಬ್ರು ಕಮೆಂಟ್ ಅಲ್ಲಿ ಹೇಳಿದ್ರು, ನಿಮ್ಮ ವಿಡಿಯೋಗೆ ವ್ಯೂಸ್ ಸರಿಯಾಗಿ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು. ನನ್ನ ವಿಡಿಯೋಗೆ ಯಾಕೆ ವ್ಯೂಸ್ ಬರ್ತಾ ಇಲ್ಲ, ಇದಕ್ಕೆ ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿದೆ ನನ್ನ ಚಾನಲ್ ಎಲ್ಲ ನನಗೆ ಚೆನ್ನಾಗೇ ಗೊತ್ತು. ನಾನು ಕೂಡ ನನ್ನ ಚಾನಲ್ನ ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ತುಂಬಾನೇ ಕಷ್ಟಪಟ್ಟೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆ ಅದು ನೋಡೋರ್ಗೆ ಹಾಗೆ ಕಾಣಿಸುತ್ತೆ, ಸಬ್ಸ್ಕ್ರೈಬರ್ ಇಷ್ಟಿದ್ದಾರೆ, ವ್ಯೂಸ್ ಇಷ್ಟು ಬರುತ್ತೆ. ಅದಕ್ಕೆ ಹೇಳೋದು ನಾನು, ಬರೀ ಕೌಂಟಿಂಗ್ಗೋಸ್ಕರ ಸಬ್ಸ್ಕ್ರೈಬರ್ನ ಮಾಡ್ಕೊಳಕ್ ಹೋಗ್ಬೇಡಿ. ನಮ್ಮ ಸಬ್ಸ್ಕ್ರೈಬರ್ ಜೆನ್ಯೂನ್ ಆಗಿರಬೇಕು, ಅವರು ನಮ್ಮ ವಿಡಿಯೋಸ್ನ ನೋಡಬೇಕು. ಆ ವಿಡಿಯೋಸ್ಗೆ ವ್ಯೂಸ್ ಬಂದಾಗಲೇ ಸಬ್ಸ್ಕ್ರೈಬರ್ಸ್ಗೆ ಬೆಲೆ ಇರುತ್ತೆ. ನಮ್ಮ ಏನು ಕೌಂಟಿಂಗ್ ಅಲ್ಲಿ ಕಾಣುತ್ತೆ ಅಲ್ಲ, ಇಷ್ಟು 1000 ಸಬ್ಸ್ಕ್ರೈಬ್ ಇದ್ದಾರೆ ಅಂತ ಕೌಂಟಿಂಗ್ ಅಲ್ಲಿ ಕಾಣುತ್ತೆ ಅಲ್ಲ, ಆ ತರ ಕೌಂಟಿಂಗ್ ಅಲ್ಲಿ ಕಾಣಿಸಿದಾಗ ಅದೇ ತರನೇ ನಮ್ಮ ವಿಡಿಯೋಗೆ ವ್ಯೂಸ್ ಇದೆ ಅಂತ ಅಂದಾಗಲೇ ಅದಕ್ಕೆ ಬೆಲೆ ಇರುತ್ತೆ. ಅದು ಬಿಟ್ಬಿಟ್ಟು ಕೆಲವೊಂದ್ಸರಿ ನಾನೇ ನೋಡ್ತಿರ್ತೀನಿ ಬೇರೆಯವರ ಚಾನೆಲ್ಗಳನ್ನ, ಈಗ ನನಗೆ ಕಮೆಂಟ್ ಹಾಕ್ದವ್ರದೇ ಹೋಗಿ ನೋಡಿದಾಗ ಅವ್ರದ್ದು ಸಬ್ಸ್ಕ್ರೈಬರ್ ತುಂಬಾ ಇದ್ರು ವ್ಯೂಸ್ ಮಾತ್ರ 20, 40, 50 ಇಷ್ಟೇ ಬರ್ತಾ ಇರುತ್ತೆ. ಯಾಕೆಂದ್ರೆ ಅವ್ರ ಸಬ್ಸ್ಕ್ರೈಬರ್ ಬೇರೆ ಕಡೆಯಿಂದೆಲ್ಲ ತರಿಸ್ಕೊಂಡಿರ್ತಾರೆ, ಆದ್ರೂ ಕೂಡ ಕಮೆಂಟ್ಗಳನ್ನ ಈ ತರ ಹಾಕ್ತಾರೆ. ಆದ್ರೆ ಕೆಲವೊಬ್ರು ಸಬ್ಸ್ಕ್ರೈಬರ್ ತುಂಬಾ ಕಮ್ಮಿ ಇದ್ರು ವ್ಯೂಸ್ಗಳು ತುಂಬಾ ಚೆನ್ನಾಗಿ ಹೋಗಿರುತ್ತೆ. ಅಂಥವ್ರನ್ನ ನಾವು ನೋಡಿ ಕಲಿಬೇಕಾಗತ್ತೆ. ನಾವು ಪ್ರತಿ ಸಲ ಸಬ್ಸ್ಕ್ರೈಬರ್ನ ಹೆಂಗ್ ಇನ್ಕ್ರೀಸ್ ಮಾಡ್ಕೊಳ್ಳೋದು, ವ್ಯೂಸ್ನ ಹೆಂಗ್ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟು ನೀವು ವಿಡಿಯೋನ ಎಷ್ಟು ಚೆನ್ನಾಗಿ ಮಾಡೋದು, ವಿಡಿಯೋನ ಆಡಿಯನ್ಸ್ಗೆ ಅವ್ರಿಗೆ ಇಷ್ಟ ಆಗೋ ತರ ನಾವು ಹೆಂಗೆ ವಿಡಿಯೋಸ್ನ ಮಾಡೋದು ಅನ್ನೋದ್ರ ಮೇಲೆ ನೀವು ಯೋಚನೆ ಮಾಡಿ ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಅದನ್ನ ನೀವು ಕರೆಕ್ಟಾಗಿ ಮಾಡಿದಾಗ ಆಟೋಮೆಟಿಕ್ ಆಗಿ ಇವೆಲ್ಲಾನು ಬರುತ್ತೆ. ಅದನ್ನ ಬಿಟ್ಬಿಟ್ಟು ಬರೀ ಇವಿಷ್ಟೇ ಯೋಚನೆ ಮಾಡ್ತಿರ್ತೀರಾ ಬಿಟ್ರೆ ನೀವು ಲಾಂಗ್ ವಿಡಿಯೋನ ಎಷ್ಟು ಚೆನ್ನಾಗಿ ಬೆಟರ್ ಆಗಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಿ ಒಳ್ಳೆ ವಿಡಿಯೋನ ಕೊಡೋದಕ್ಕೆ ಟ್ರೈ ಮಾಡಿ, ಆಟೋಮೆಟಿಕ್ ಆಗಿ ಎಲ್ಲಾನು ಬರುತ್ತೆ ನಿಮ್ಗೆ. ಓಕೆನಾ? ಇನ್ನು ಕೆಲವೊಂದ್ಸರಿ ಕೆಲವರಿಗೆ ಮಾನಿಟೈಸೇಷನ್ ಹತ್ರ ಬಂದ್ಬಿಟ್ಟಿರುತ್ತೆ, ವಾಚ್ ಅವರ್ ಕಂಪ್ಲೀಟ್ ಆಗೋಗಿರುತ್ತೆ, ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರಲ್ಲ. ಆ ಟೈಮಲ್ಲಿ ನಿಮ್ಗೆ ಅರ್ಜೆಂಟ್ ಆಗಿ ಸಬ್ಸ್ಕ್ರೈಬರ್ ಆಗ್ಬೇಕು ಅಂತಂದ್ರೆ ಅವಾಗ ನಿಮ್ಗಿರೋ ಆಪ್ಷನ್ ಅಂದ್ರೆ ಲೈವ್ ಮಾಡೋದೇನೆ. ಲೈವ್ ಇಂದ ಬೇಗನೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ಕೊಬಹುದು. ಅವಾಗ ನಿಮ್ಗೆ ಮಾನಿಟೈಸೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಆದ್ರೆ ನಾನು ಅವಾಗಲೇ ಹೇಳ್ದಂಗೆ ಅದರಿಂದ ಬರೋ ಸಬ್ಸ್ಕ್ರೈಬ್
ಸಬ್ಸ್ಕ್ರೈಬರ್ ನಿಮ್ಮ ವಿಡಿಯೋನ ನೋಡದೇ ಇರೋ ಕಾರಣ ನೀವು ಲೈವ್ ಅನ್ನ ಮಾನಿಟೈಸೇಷನ್ ವರ್ಗು ಮಾಡ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ಸ್ಟಾಪ್ ಮಾಡಿ ನೀವು ಬರೀ ವಿಡಿಯೋಸ್ಗಳ ಮೇಲೆ ಫೋಕಸ್ ಮಾಡಿದಾಗ ಗ್ಯಾರಂಟಿ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರುತ್ತೆ. ಇನ್ನು ಇವತ್ತಿನ ವಿಷಯ ಇಷ್ಟೇನೆ, ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿದ್ರೆ ಒಳ್ಳೇದು, ಅರ್ಥ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಷ್ಟ ಆಗಿದ್ರೆ ವಿಡಿಯೋ ನಿಮ್ಗೇನಾದ್ರೂ ಒಂಚೂರಾದ್ರೂ 1% ಆದ್ರೂ ಯೂಸ್ಫುಲ್ ಆಗಿದೆ ಅಂತಂದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗ್ ಅನಿಸ್ತು ಅಂತ ಅಂದ್ಬಿಟ್ಟು. ಕಮೆಂಟ್ ಅಲ್ಲಿ ಹೆಂಗಂದ್ರೆ ಹಂಗೆ ಕಮೆಂಟ್ಗಳನ್ನ ಬರೆಯಕ್ ಹೋಗ್ಬೇಡಿ. ಓಕೆ, ಪರವಾಗಿಲ್ಲ, ನಾ ಇನ್ನೇನು ಹೇಳಕ್ ಹೋಗಲ್ಲ. ಕೆಲವೊಬ್ರಿಗೆ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಇಷ್ಟಪಟ್ಟೆ ವಿಡಿಯೋ ನೋಡಬೇಕು ಅನ್ನೋದೇನಿಲ್ಲ ಅಲ್ಲ. ಕೆಲವೊಬ್ಬರಿಗೆ ಇರಿಟೇಟ್ ಆಗ್ಬೋದು, ಹಾಗಾಗಿ ಆ ಥರ ಕಮೆಂಟ್ಗಳನ್ನ ಹಾಕ್ಬೋದು. ನಾವು ಅರ್ಥ ಮಾಡಿಕೊಂಡು ಅವರ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಅವ್ರಿಗೆ ಯಾರ್ಯಾರ ಮೇಲೆ ಕೋಪ ಇರುತ್ತೋ ಆ ಕೋಪಗಳನ್ನ ಇಲ್ಲಿ ತೋರಿಸ್ಕೊತಾರೆ. ಏನು ಮಾಡೋಕ್ಕಾಗಲ್ಲ, ಅದನ್ನ ಅರ್ಥ ಮಾಡ್ಕೊಂಡು ನಾವೇ ಸುಮ್ಮನೆ ಆಗ್ಬೇಕಾಗತ್ತೆ. ನಾನು ಅದಕ್ಕೆ ಜಾಸ್ತಿ ರಿಯಾಕ್ಟ್ ಮಾಡೋಕೆ ಹೋಗಲ್ಲ ಕಮೆಂಟ್ಗಳಿಗೆ. ಓಕೆ, ಹೆಂಗ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ, ಆಯ್ತಾ? ಇನ್ನು ಈ ವಿಡಿಯೋನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು, ಟೇಕ್ ಕೇರ್, ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.